ಇವತ್ತು ನನ್ನ ಬ್ಲಾಗ್ದು ಡೇ 4 ನಾವು ಬಂದಿದ್ದೀವಿ ಕೊಪ್ಪಳದ ಗವಿಮಠ. ಇಲ್ಲಿ ನೋಡ್ರಿ, ನೀವು ನೋಡ್ಬೋದು ಫುಲ್ ಇದೆ. ಗವಿಮಠಕ್ಕೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದ್ಗಡೆ ಹೊರಟಿದ್ದಾರೆ. ಇಲ್ಲಿ ರುದ್ರಾಕ್ಷಿ ಗಿಡ ಇದೆ ಅಂತ ನೋಡಿ. ರುದ್ರಾಕ್ಷಿ ಗಿಡದಲ್ಲಿ ಬೆಳೆಯೋದು, ಆಮೇಲೆ ಪ್ರೊಸೆಸಿಂಗ್ ಮಾಡಿ ನಮ್ಗೆ ಯೂಸ್ ಮಾಡೋಕ್ಕೆ ಸಿಗೋದು. ಇಲ್ಲಿ ಅಭಿನಯ ಶ್ರೀಗಳು ಕೂತಿದ್ದಾರೆ, ನೀವು ನೋಡ್ಬೋದು. ನಾವೀಗ ದರ್ಶನ ಪಡ್ಕೊಂಡು ಅವ್ರ ಹತ್ರ ಹೋಗ್ತೀವಿ. ಅಭಿನವ ಶ್ರೀ ಇಲ್ಲಿ ಕೂತ್ಕೊಂಡಿದ್ದಾರೆ. ಗವಿಮಠಕ್ಕೆ ಬಂದವರು ಇವ್ರ ದರ್ಶನ ಪಡ್ಕೊಳ್ಳದೆ ಹೋಗ್ಬಾರ್ದು. ನೋಡಿ ಫ್ರೆಂಡ್ಸ್, ನಾವು ಗವಿಮಠದೊಳಗೆ ಎಂಟ್ರಿ ಆಗ್ತಿದ್ವಿ. ನೋಡಿ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹಿಂಗೆ ಹೋಗ್ಬೋದು. ಈಗ ತಾನೇ ನಾವು ಗವಿಮಠದ ಶ್ರೀಗಳನ್ನ ಭೇಟಿಯಾಗಿ ಬಂದ್ವಿ. ನೀವು ಸುಮಾರು ಸಲ ಅವ್ರ ಪ್ರವಚನಗಳನ್ನ ಕೇಳಿರ್ಬೋದು ರೀಲ್ಸಲ್ಲಿ. ಕೇಳಿಲ್ಲ ಅಂದರೂ ಹೋಗಿ ಕೇಳಿ, ತುಂಬ ಚೆನ್ನಾಗಿರುತ್ತೆ. ಕಟ್ಟಡವನ್ನು ನೋಡ್ಬೋದು. ಈ ಮಠದ ಮಠಾಧಿಕಾರಿಗಳ ಸಮಾಧಿ ಅದು. ನೋಡಿ ಫ್ರೆಂಡ್ಸ್, ನಾವು ಈ ಗುಡಿಯಲ್ಲಿ ದರ್ಶನ ತಗೊಂಡು ಆಚೆ ಬರೋದಿಗೆ ತಲೆ ಬಗ್ಗಿ ನಡೆಯಬೇಕು ಅನ್ನೋದು ಗುಡಿ ಕಲಿಸುತ್ತೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಮತ್ತೆ ಸ್ಟೆಪ್ಸ್ ಇದೆ ನೋಡಿ, ಮತ್ತೆ ಏರ್ಕೊಂಡು ಮೇಲೆ ಹೋಗ್ಬೇಕು. ಫ್ರೆಂಡ್ಸ್, ನಾವೀಗ ಈಗಷ್ಟೇ ಮೆಟ್ಲ ಹತ್ಕೊಂಡ್ಬಂದ್ವಿ. ನೀವು ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ಇಡೀ ಕೊಪ್ಪಳ ಕಾಣಿಸುತ್ತೆ. ಗವಿಮಠದ ಬೆಟ್ಟದಿಂದ ಕೊಪ್ಪಳದ ವ್ಯೂ ಹೇಗಿದೆ ಫ್ರೆಂಡ್ಸ್? ಗವಿಮಠದ ಟಾಪ್ ವ್ಯೂ. ಕೊಪ್ಪಳ ಎಲ್ಲ ಕಾಣುತ್ತಿಲ್ಲಿಂದ ನೀವು ಅಬ್ಸರ್ವ್ ಮಾಡ್ಬೋದು. ಅಷ್ಟೇ ನಾವು ಅನ್ನಪೂರ್ಣೇಶ್ವರಿ ಮಾತಾ ದರ್ಶನ ಪಡ್ಕೊಂಡು ಆಚೆ ಬಂದ್ವಿ. ನೋಡ್ಬೋದು ನೀವು, ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ವ್ಯೂ ಹೀಗಿದೆ ಗುಡಿ ಆಚೆಗಡೆ. ಎಲ್ಲ ಹುಡುಗಿಯರು ಫೋಟೋ ಸೆಷನ್ ನಡೆಸ್ಯಾರ ನೋಡ್ರಿ. ಎಲ್ಲ ಹೋದ್ರು ಮ್ಯಾಂಡೇಟ್ರಿ ಪಾರ್ಟಿದೊಂದೇ. ನೋಡಿ ಫ್ರೆಂಡ್ಸ್, ನಾವು ಗವಿಸಿದ್ದೇಶ್ವರ ದರ್ಶನ ಪಡೋಕ್ಕೆ ಕ್ಯೂ ಹಚ್ಚಿದ್ದೀವಿ. ಇವಾಗ ನೋಡಿ, ಕ್ಯೂವಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಬಂದ್ವಿ. ಅಲ್ಲಿ ಸರ ಆಯಿತು, ದರ್ಶನ ಪಡ್ಕೊಂಡು ಕ್ಯೂ ಹಚ್ಚಿದ್ವಿ. ಈಗಷ್ಟೇ ಒಳಗಡೆಯಿಂದ ನೀವು ನೋಡ್ಬೋದು. ಒಳಗಡೆನೂ ಹೀಗೆ ಹೋಗಿದ್ವಿ, ಆಚೆಗಡೆನೂ ಹೀಗೆ. ದೇವಸ್ಥಾನ ಫುಲ್ ಕೆಳಗಡೆ ಇದೆ. ನೀವು ಕೊಪ್ಪಳಕ್ಕೆ ಬರೋ ಪ್ಲ್ಯಾನ್ ಇಟ್ಟಿದ್ರೆ ಮಿಸ್ ಮಾಡ್ಕೋಬೇಡಿ. ಹೊರಗೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಈಗ ಇಲ್ಲಿ ಎದುರುಗಡೆ ಇನ್ನೊಂದು ಗುಡಿ ಇದೆ, ಇಲ್ಲಿ ಹೋಗ್ತಿದ್ವಿ. ಇವೆಲ್ಲ ಫುಲ್ ಹಳೆ ಕಾಲದ ಗುಡಿಗಳು ನೀವು ನೋಡ್ಬೋದು. ಒಂದು ಫುಲ್ ನೆಲದಲ್ಲಿದೆ ಅಂದರೆ ಒಂದು ಫುಲ್ ಆಕಾಶದಲ್ಲಿದೆ. ಎಲ್ಲ ಟೆಂಪಲ್ಗಳನ್ನ ವಿಸಿಟ್ ಮಾಡಿ ದರ್ಶನ ಮಾಡಿಕೊಂಡು ಗವಿಸಿದ್ದೇಶ್ವರ ಮಠದ ಅನ್ನಪ್ರಸಾದ ಈ ಕಡೆ ಹೋಗ್ತೀವಿ. ನೋಡಿ, ಇದು ಅನ್ನಪ್ರಸಾದ ಸ್ವೀಕರಿಸುವ ಸ್ಥಳ. ನೋಡಿ ಫ್ರೆಂಡ್ಸ್, ಅನ್ನಪ್ರಸಾದಕ್ಕೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ, ನೀವು ನೋಡ್ಬೋದು. ಇದು ಗವಿಮಠದಲ್ಲಿ ಅಡುಗೆ ಮಾಡೋ ಸ್ಥಳ. ಇಲ್ಲಿ ಹಚ್ಚಿದ ಬಲಿ ಎಂದು ಅರಂಗಿಲ್ಲಂತೆ. ಈ ಪ್ಲೇಸನ್ನು ವಿಶೇಷತೆ ಅಷ್ಟೇ. ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ಆಟೋ ಹತ್ಕೊಂಡು ನೆಕ್ಸ್ಟ್ ದೇವಸ್ಥಾನ ವಿಸಿಟ್ಗೆ ಹೊರಟಿದ್ವಿ. ನೋಡಿ ಫ್ರೆಂಡ್ಸ್, ಗವಿಸಿದ್ದೇಶ್ವರ ಮಠ ಆಗಿದ್ದು ನಾವು ನೆಕ್ಸ್ಟ್ ಬಂದಿದ್ದೀವಿ ಕೊಪ್ಪಳದಲ್ಲಿ. ಅದಕ್ಕೆ ನೋಡಿ, ಕೊಪ್ಪಳದಲ್ಲಿರುವ ಕೇದಾರನಾಥ ಕಾಣ್ತಿದೆ ನೋಡ್ಬೋದು. ಇಲ್ಲಿ ಬಜರಂಗಬಲಿ ಸಹ ಇದ್ದಾರೆ. ಮಿನಿ ಕೇದಾರನಾಥ್ ಒಳಗಡೆ ತೋರಿಸ್ತೀನಿ ಬನ್ನಿ.
ನೀನು ಹೋಗು. ಇವಾಗಷ್ಟೇ ದರ್ಶನ ಪಡ್ಕೊಂಡು ಆಚೆ ಬಂದ್ವಿ. ನಮ್ಗೆ ಹಂಗೆಲ್ಲ ಇದೆ ಇಲ್ಲಿ. ಈ ಕಡೆ ನೋಡ್ರಿ ನಮ್ಮ ಬಾಸ್ ಇದ್ದಾರೆ, ಬಜರಂಗ್ ಬಲಿ, ಹಾಗೆ ಬೆಟ್ಟ ಗುಡ್ಡ. ಕೊಪ್ಪಳಕ್ಕೆ ಬಂದರೆ ಗವಿಸಿದ್ದೇಶ್ವರ ಮಠದ ಜೊತೆ ಈ ಕೇದಾರ್ನಾಥ್ ಒಂದು ಮಿಸ್ ಮಾಡ್ಕೋಬೇಡಿ. ನನ್ನ ಮಿನಿ ವ್ಲಾಗ್ನಾಗ ಹೊಸ ವ್ಲಾಗ್ ಪಾರ್ಟ್ನರ್ ಬಂದಾಳ ನೋಡ್ರಿ. ಹಲೋ ಹಾಯ್. ಕೇದಾರ್ನಾಥ್ ದರ್ಶನ ಆಯಿತು ನಮ್ಮದು. ಆಂಜನೇಯನ ಹತ್ರ ಹೋಗಿ ಫೋಟೋಶೂಟ್ ಎಲ್ಲ ಮುಗಿದು ಇನ್ನು ವಾಪಸ್ ನಮ್ಮ ಆಟೋ ಹತ್ತೀವಿ. ನಮ್ಮ ಆಟೋ ಕೂಡ ಬಂದಾಯಿತು. ಇವಾಗ ಆಟೋ ಹತ್ತೀವಿ. ನಾವೀಗ ಆಟೋ ಹತ್ತಾಯಿತು, ಹೊರಟಿದ್ವಿ. ಮಳೆ ಮಳೆ ನಾವಿವಾಗ ಎಲ್ಲೋಗ್ತಿದ್ವಿ, ನಮ್ಮ ಖುಷಿ ಆತ ಕೇಳಿ. ಮಳಿಮಲ್ಲೇಶ್ವರ ಗುಡಿ ನೋಡಿ ನಾವು ಆಟೋದಲ್ಲಿ ಎಕ್ಸಾಮ್ ಕೊಡ್ತೇವೆ. ಮಿನಿ ಕೇದಾರ್ನಾಥ್. ಕೊಪ್ಪಳಕ್ಕೆ ಬಂದರೆ ಕೊಪ್ಪಳಕ್ಕೆ ಬಂದರೆ ಈ ಪ್ಲೇಸ್ನ ಖಂಡಿತವಾಗಿಯೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಡ್ರೆ ರಿಗ್ರೆಟ್ ಮಾಡ್ಕೋತೀರಾ. ಇಲ್ಲಿ ಹೊಳೆ ಇದೆ, ಅದನ್ನು ನೋಡ್ಬೋದು. ಬೆಟ್ಟ ಗುಡ್ಡ, ಹೊಳೆ, ಆಂಜನೇಯ ಟೆಂಪಲು, ವ್ಯೂ ಸಖತ್ತಾಗಿದೆ. ಈಗ ಮಳಿಮಲ್ಲೇಶ್ವರ ಬೆಟ್ಟ ಎತ್ತಿ ಆಟೋದಲ್ಲೇ ಇರೋದು ನೋಡ್ಬೋದು. ಹೋಲ್ ಕೊಪ್ಪಳ ಕಾಣ್ತಿದೆ ಇಲ್ಲಿ, ನೀವು ನೋಡ್ಬೋದು. ಇಲ್ಲೆಲ್ಲ ಗುಡ್ಡ. ಮಳಿಮಲ್ಲೇಶ್ವರ ಬೆಟ್ಟದ ಎಂಟ್ರೆನ್ಸು. ಇವಾಗ ನಾವು ಒಳಗೆ ಹೋಗ್ತಿದ್ವಿ. ಬರೋ ಪ್ಲ್ಯಾನ್ ಇದ್ದರೆ ನನ್ನ ಬ್ಲಾಗ್ನ ತಪ್ಪದೇ ವಿಸಿಟ್ ಮಾಡಿ, ಯಾಕಂದರೆ ಮಿಸ್ ಮಾಡ್ಕೊಲಾರ್ದಿರೋ ಪ್ಲೇಸಸ್ನೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಮಳಿಮಲ್ಲೇಶ್ವರ ಟೆಂಪಲ್ಲು ಅಪೋಸಿಟ್ ಆಗಿದೆ ಇಲ್ಲಿ. ಮಳೆ ಬೆಳ್ಳಿ ಅಂತ ಕಟ್ಸಿದ್ದಾರೆ. ಟೆಂಪಲ್ದು ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ಕೇಳಿ. ಅಲ್ಲಿ ಗರ್ಭಗುಡಿಯಲ್ಲಿ ಲಿಂಗ ಇದೆ. ಆ ಲಿಂಗ ಯಾರು ಕಟ್ಸಿದ್ದು ಮಾಡಿದ್ದಲ್ಲ, ಸ್ವಯಂಭೂ ತಾನಾಗಿ ಉದ್ಭವ ಆಗಿರೋ ಲಿಂಗ. ಮತ್ತು ಅದ್ರ ಮೇಲ್ಗಡೆ ನೀರು ಕಂಟಿನ್ಯೂ ಆಗಿರುತ್ತೆ, ಯಾವಾಗಲೂ ನೀರು ಬತ್ತೋಗಲ್ಲಂತೆ. ಈ ಇದರಿಂದ ನೀರು ಬರುತ್ತೆ ಅಂತ ಇಲ್ಲಿರೋ ಸ್ವಾಮಿಗಳು ನಮ್ಗೆ ಹೇಳಿದರು. ಮತ್ತು ಇಲ್ಲಿ ಕಾಣೋ ಬೆಟ್ಟಗಳ ಮೇಲೆ, ಇಲ್ಲಿ ಕಾಣ್ತಿದೆ ಅಲ್ಲ, ಈ ಬೆಟ್ಟಗಳ ಮೇಲೆ ಸರೋವರ ಉಂಟು. ಆ ಸರೋವರದಲ್ಲಿ ಕಮಲ ಕೂಡ ಉಂಟಂತೆ. ಟೆಂಪಲ್ ಪಕ್ಕನೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಕೂಡ ನಿರ್ಮಾಣವಾಗ್ತಿದೆ, ನೋಡ್ಬೋದು. ನಾವು ಇವಾಗಲೇ ಏನಕ್ಕೆ ಕಟ್ಟಡವಾಗ್ತಿರೋ ಟೆಂಪಲ್ ನೋಡೋಕೆ ಹೋಗ್ತಿದ್ವಿ, ನೋಡ್ಬೋದು. ಇನ್ನು ನೀವು ಇಲ್ಲಿ ಕೆಲಸ ಪ್ರಾರಂಭದಲ್ಲಿದೆ. ಕೆಲಸ ಮುಕ್ತಾಯವಾದ ನಂತರ ಗುಡಿ ಪೂರ್ತಿ ಮುಗಿಯುತ್ತೆ. ಸೊ ಗೈಸ್, ನಾವು ಮಳಿಮಲ್ಲೇಶ್ವರ ಗುಡಿಯಿಂದ ಹೋಗ್ತಿದ್ದೀವಿ. ಇದೇ ನೋಡಿ ಮಳಿಮಲ್ಲೇಶ್ವರ ಗುಡಿ. ಹಿಡಿತಿದ್ದೀವಿ ಫ್ರೆಂಡ್ಸ್. ನೋಡಿ ಬೆಟ್ಟ ಹತ್ತಿ ದರ್ಶನ ಆಯಿತು. ಈಗ ಬೆಟ್ಟ ಇಳ್ಕೊಂಡು ಮನೆಗೆ ಹೋಗೋದು. ಕೊಪ್ಪಳ ಬಸವೇಶ್ವರ ಸರ್ಕಲ್ ನೋಡ್ರಿ. ಕೊಪ್ಪಳಕ್ಕೆ ಬಂದ್ರೆ ನೀವು ಫಸ್ಟ್